ಉದ್ದಕ್ಕೂ ಇನ್ನು ಚೆನ್ನಾಗಿ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ, ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ದೀರಾ ಆವಾಗಲೇ ಯಾಕೆ ಲಾಗ್ ಅಪ್ಲೋಡ್ ಮಾಡಿ ಅಂತ. ನಿಮಗೆ ಗೊತ್ತು ಎಷ್ಟು ಕೆಲಸ. ಎಲ್ಲ ಅಡುಗೆ ಮಾಡ್ತಿದ್ದಾಳೆ ಸ್ವಾತಿ. ಯಪ್ಪ ಸುಸ್ತೈತೈತಿ ಗೈಸ್. ಈ ಕಡೆ ತರಿಸು ಬಂದು ಮನೇನ ನೋಡಿ ಗೈಸ್ ಹೆಂಗ್ ಮಾಡಿಟ್ಟಿದ್ದಾಳೆ. ನಮ್ಮ ಮನೆ ಹೆಂಗಿದೆ, ಒಂಚೂರು ಕೆಲಸ ಮಾಡ್ಕೊಡಲ್ಲ. ಬಟ್ಟೆ ಎಲ್ಲ ಹಾಕಿದ್ದೀನಿ, ಎಲ್ಲ ಬಟ್ಟೆ ಒಗಿತಿದ್ದಾಳೆ ಸ್ವಾತಿ. ಬಟ್ಟೆ ಒಗಿತಿದ್ದಾಳೆ. ಈ ಕಡೆ ಏನು ಮಾಡ್ತಾ ಇದೆಯಾ ಅಡುಗೆ? ಮೊಸಪ್ ಕಣೋ. ಇನ್ನೇನು ಹತ್ತತ್ರ ಬಂತು ಡೆಲಿವರಿ ಡೇಟು. ಮೊಸಪ್ ಸಾರು ಮಾಡ್ತಿದ್ದಾಳೆ, ಸೊಪ್ಪು ಸಾರು ಮಾಡ್ತಿದ್ದಾಳೆ. ಇವಾಗ ಅಪರೂಪಕ್ಕೆ ಸೊಪ್ಪು ಸಾರು. ಕೊತ್ತಂಬರಿನ ಕತ್ರಿಲಿ ಕಟ್ ಮಾಡ್ಬಿಟ್ಟು ಹಾಕ್ತಾವಳೆ. ಇದೇನಿದು ಹೊಸ ಸ್ಟೈಲು? ಕಾಯಿ ತುರಿನ ಮೇಲೆ ಹಾಕ್ತಾ ಇದೆಯಾ? ಚೆನ್ನಾಗಿರುತ್ತೆ ಸಾಂಬಾರು, ಚೆನ್ನಾಗಿರುತ್ತೆ. ಏನು ಸಾಂಬಾರು ಇದು? ಏನು ಸಾಂಬಾರು ಥರ ಕಾಣಿಸ್ತೈತೆ ನಿಮಗೆ? ನನಗೆ ಸೊಪ್ಪು ಸಾಂಬಾರು. ಮತ್ತೆ ಅದು ನೀನು ಹೇಳು. ಬಟ್ಟೆ ಎಲ್ಲ ಎತ್ಕೊಂಡೋಗಿ ಒಣಯಕ್ಕೂ ಏನು ನೋಡಿ ಬಟ್ಟೆ ನೀರು ಹೋಗ್ಸಲ್ಲ, ಒಂದು ಬಟ್ಟೆ ಎತ್ತಿಕ್ಕಲ್ಲ. ಎಷ್ಟು ಬೇವ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ ಬೇವ್ರಾದ್ರೆ ಫ್ಯಾನ್ ಹಾಕೊಳ್ಳಿ. ಇನ್ನೂ ನಾಷ್ಟ ಮಾಡಿಲ್ಲ, ಸುಸ್ತೈತೈತೆ ನನಗೆ. ಪ್ರೆಗ್ನೆಂಟ್ ಇದ್ರೂ ಇಷ್ಟು ಕೆಲಸ ಮಾಡಬೇಕು. ಪ್ರೆಗ್ನೆಂಟಲ್ಲಿ ಕೆಲಸ ಮಾಡಲೇಬೇಕು. ಇದೆಲ್ಲ ನಿಮಗೆ ಸಜೆಷನ್ ಮಾಡಿಲ್ವಾ ಯಾರು? ಮಾಡಿಲ್ಲ, ನಾನು ಮಾಡ್ತಾ ಇದ್ದೀನಿ ಸಜೆಷನ್. ಸುಡಿ ನೋಡು. ಏನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾ ಇದೆಯಾ? ಏನು ಅದು ಹೊಸ್ದಾಗಿ ನೋಡ್ತಿದ್ಯಾ? ಡೈಲಿ ಕ್ಲೀನ್ ಮಾಡ್ತಿರ್ತೀನಿ. ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾಳೆ ರೈಸಳು. ನೀರೇ ಮಾಡ್ಬಿಡ್ತಾಳೆ ಫುಲ್ ಮನೇನ. ನೀರು ಹಾಕ್ಬಿಟ್ಟು ಹಂಗೆ. ನಂಗೆ ನೀಟಾಗಿಲ್ಲ ಅಂದರೆ ಇದಕ್ಕೆ ಅದಂತ ನನಗೂ ಗೊತ್ತಿರೋ ಸುಮ್ಮನೆ ಕೇಳೋರ್ನ ಹುಚ್ಚು ಅಂತಾರೆ. ಇವಾಗ ಬಟ್ಟೆ ಹಾಕ್ಬೇಕಾ? ಬಟ್ಟೆ ನೀರೆಲ್ಲ ಹೋಗಿದೆ, ಇನ್ನೂ ಹೋಗ್ತಾ ಇದೆ ನೀರು. ನೋಡಿ ಸೂರ್ಯ ಎಷ್ಟು ಕೆಲಸ ಮಾಡ್ತಾನೆ. ಬಟ್ಟೆ ಎಲ್ಲ ಇವಾಗ ಇಷ್ಟೊಂದು ಬಟ್ಟೆ ಐತಿ. ಸ್ವಲ್ಪ ಇದ್ದಾಗ ಹಾಕ್ತೀನಿ ಅಂದರೆ ಬೇಡ ಅಂತಾನೆ. ಅನ್ಬೋಸು ಮಗನೆ ಅಂತ ಅನ್ಬೋಸು. ಒಟ್ಟಿಗೆ ಮಾಡಬೇಕು. ವಾಷಿಂಗ್ ಮಿಷಿನ್ ಬೇರೆ ಹೊಡೆದಾಕೋನೆ ಗೈಸ್, ನೀರೇ ಹೋಗ್ತಾ ಇಲ್ಲ. ನೀನೇ ತಾನೇ ಅವತ್ತು ಎತ್ತಿಸ್ತಿದ್ದು. ಎಲ್ಲ ಕೆಲಸ ಆಯಿತು ಗೈಸ್. ಇದೊಂದು ಹಾಲು ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಇನ್ನು ಬಟ್ಟೆ ಲೋಡಲ್ಲಿ ನೀರು ಇಕ್ಕಿದ್ರೆ ಅವಾಗಲೇ ಚೆಲ್ಲೆ ಬಿಟ್ಟವನೇ ಗೈಸ್. ಇವನು ಕಂಫರ್ಟ್ ಎಲ್ಲ ಹಾಕಿಕ್ಕಿದೆ ನೋಡಿ. ಸುಸ್ತಾಯ್ತೈತಾ? ನಾವಿಲ್ಲೇ ವಾಷಿಂಗ್ ಮಿಷಿನ್ಗೆ ಹಾಕೋದು ಗೈಸ್. ಇಷ್ಟು ಬಟ್ಟೆ ಇವಾಗ ಒಗ್ದಿದ್ದೀನಿ, ಇಷ್ಟು ಕ್ಲೀನ್ ಮಾಡಬೇಕು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಣ್ಣೆನೇ ಕ್ಲೀನ್ ಮಾಡಿದೆ. ಅಡುಗೆ ಮನೆಯೂ ಕ್ಲೀನ್ ಆಯಿತು. ಅಡುಗೆ ಮನೆ ಎಲ್ಲ ಕ್ಲೀನ್, ಈ ರೂಮು ಎಲ್ಲ ಕ್ಲೀನ್ ಮಾಡಿದ್ದೀನಿ ಫುಲ್ಲು. ಸ್ವಲ್ಪ ಬಟ್ಟೆ ಎಲ್ಲ ಹಾಸ್ಪಿಟ್ಲಿಗೆ ಬಟ್ಟೆ ಎಲ್ಲ ಇವಾಗ ಎತ್ತಿಕ್ಕೋಬೇಕು. ಉಚಿ ಥರ ಇದ್ದೀನಿ, ಕ್ಲೀನ್ ಮಾಡ್ತೋ. ನಾನು ನೋಡಿ ಕಸ ಗುಡಿಸೋದು ಇವನ್ನೆಲ್ಲನೂ ಹಿಡ್ಕೊಡ್ಕೊ ಬರ್ತಾನೆ. ಇನ್ನು ಇವತ್ತು ಏನೇನೆಲ್ಲ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ. ಕೊನೆ ಗಂಟೆ ವಿಡಿಯೋ ನೋಡಿ. ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಸ ಗುಡಿಸಿ ಒರೆಸ್ಬೇಕು. ಎಲ್ಲ ಆಗಿ ಸ್ವಾತಿ ದೀಪ ಹಚ್ತಿದ್ದಾಳೆ. ಸ್ವಾತಿ ಇವತ್ತು ಯಾರ್ದು ಹುಟ್ಟಿದಬ್ಬ? ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಹುಟ್ಟಿದಬ್ಬ. ಯಾರ್ದು? ರಾಘವೇಂದ್ರ ಸ್ವಾಮಿ ಹುಟ್ಟಿದಬ್ಬ. ಅದಕ್ಕೆ ದೀಪ ಹಚ್ತಾ ಇದೆಯಾ? ಇವಾಗ ಮತ್ತೆ ಹೋಗಿದೆ. ಇವತ್ತು ಬರ್ತಡೇ ಅಂತ ಇವಾಗ ಜ್ಞಾಪನ ಆಗ್ತೈತಿ. ಪೂಜೆ ಮಾಡೋದ್ಮೇಲೆ ಜ್ಞಾಪನ ಬರ್ತೈತಾ? ಸ್ವಾತಿ ಏನೋ ಬೇಡ್ಕೊತಿದ್ದಾಳೆ ದೇವ್ರ ಹತ್ರ. ವರ ಕೊಡುತ್ತಾ ನೋಡೋಣ. ಸ್ವಾತಿ ಏನಾರ ಬೇಡ್ಕೋ, ವರ ಕೊಡುತ್ತಾ ನೋಡು.
ಇವತ್ತು ರಾಘವೇಂದ್ರ ಸ್ವಾಮಿ ಹುಟ್ಟಿದ ದಿವಸ. ಆ ದೇವ್ರು ನಿಂಗೆ ಒಳ್ಳೇದು ಮಾಡುತ್ತೆ. ಪೂಜೆ ಮಾಡ್ತಾಯಿದ್ದೆ ಇವತ್ತು. ಯಾವ ದೇವರು ವರ ಕೊಡ್ತಾರೆ ನೋಡೋಣ. ನಾನು ಈ ಥರ ಪೂಜೆ ಮಾಡಿದ್ದೀನಿ. ನನಗಂತೂ ನಿಮ್ಮದು ರಾಘವೇಂದ್ರ ಸ್ವಾಮಿ ಬರ್ಡೇ ಅನ್ನೋದೇ ಮರ್ತೋಗಿದ್ದೆ. ಇಷ್ಟು ದಿನ ಗ್ಯಾಪ್ನ ಇರ್ತಿತ್ತು, ಇವತ್ತು ನನಗೆ ಗ್ಯಾಪ್ನೇ ಇರಲಿಲ್ಲ. ಸೂರಿ ಗ್ಯಾಪ್ಸೋಟ್ನ ಶನಿವಾರ ನಾನು ಪೂಜೆ ಮಾಡ್ತೀನಿ. ಸೊ ಇವತ್ತು ಹಿಂಗೆ ಪೂಜೆ ಮಾಡಿದೆ. ನಿಮ್ಮದೇ ಅನಿಸುತ್ತೆ ನನಗೆ ಪೂಜೆ ಮಾಡಿದ್ರೆ. ನಾನು ಲೈಫಲ್ಲಿ ರಾಘವೇಂದ್ರ ಸ್ವಾಮಿನ ನಮ್ದಾಗಿಂದನೂ ನನಗೆ ಯಾವತ್ತೂ ದೇವ್ರ ಕೈ ಬಿಟ್ಟಿಲ್ಲ. ತುಂಬಾ ಒಳ್ಳೇದು ಮಾಡಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಜನ ಹೇಳಿದ್ರು ಮನೇಲಿ ಇಡಬಾರ್ದು ಹಂಗೆ ಹಿಂಗೆ ಅಂತ. ನಾನು ಇಡ್ತೀನಿ, ಯಾಕಂದರೆ ನನಗೆ ಅಷ್ಟೇ ಒಳ್ಳೇದಾಗ್ತಿದೆ. ಸೊ ಅದಕ್ಕೋಸ್ಕರ ಆ ದೇವ್ರನ್ನ ನಮ್ದಾಗಿಂದ ನನಗೆ ಯಾವತ್ತೂ ಏನೂ ಕೈ ಬಿಟ್ಟಿಲ್ಲ. ಅದೊಂದೇ ಕಾರಣಕ್ಕೆ ತುಂಬ ಇಷ್ಟ, ತುಂಬ ಖುಷಿ ಆಗ್ತಿದೆ ಇವತ್ತು.